ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಜೆಸಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ನಾವು ಇನ್ನೊಂದು ಟ್ರೇಡ್ ಮಾಡಿದ್ದೀವಿ. ಎಸ್ಟರ್ಡೇ ಪರ್ಚೇಸ್ ಮಾಡಿದ್ದೀವಿ, ಶೇರ್ಸ್ನ ಪರ್ಚೇಸ್ ಮಾಡಿ ಇವತ್ತು ಸೆಲ್ ಮಾಡಿದ್ದೀವಿ. ನಮ್ಮ ಓವರ್ ಆಲ್ ಪ್ರಾಫಿಟ್ ಬಂದು 20,000. ಸೊ ಇದನ್ನು ಏನಂತ ಕರಿತೀವಿ ಅಂದರೆ, ಇವತ್ತು ನಾವು ಎಸ್ಟರ್ಡೇ ಪರ್ಚೇಸ್ ಮಾಡಿ ಇವತ್ತು ಸೆಲ್ ಮಾಡಿರೋದನ್ನ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಅಂದರೆ ನಿಮ್ಮ ಹತ್ರ ಇರೋ ಫಂಡ್ಸ್ನ ನೀವು ಒಂದೇ ಒಂದು ಶೇರ್ ಮೇಲೆ ಹಾಕಿ ಅದು ಪ್ರಾಫಿಟ್ ಬಂದರೆ ಓಕೆ ಫೈನ್, ನೀವು ಅದನ್ನ ಸೆಲ್ ಮಾಡಿ ಯೂಸ್ ಮಾಡ್ಕೋತೀರಾ. ಇನ್ ಕೇಸ್ ಅದೇನೇನೋ ಲಾಸ್ ಆದರೆ ಯು ನೀಡ್ ಟು ವೆಯ್ಟ್. ಅದು ಮತ್ತೆ ನಿಮಗೆ ಕಾಸ್ಟು ಇಲ್ಲಾಂದರೆ ನಿಮಗೆ ಪ್ರಾಫಿಟ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಯಾವುದೂ ಬೇರೆ ಶೇರ್ ಪರ್ಚೇಸ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಯು ವಿಲ್ ಬಿ ನೀವು ಸ್ಟಕ್ ಆಗೋಗಿರ್ತೀರ. ಅದೇ ನೀವು ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಮಾಡಿದ್ರೆ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅದು ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಅಂದರೆ ಏನು, ನಾವು ಯಾವ ಥರ ಮಾಡಿದ್ರಿ ಅನ್ನೋದು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, 4 ಡಿಫ್ರೆಂಟ್ ಶೇರ್ಸ್ ತೊಗೊಂಡಿದ್ದೀನಿ. ಒನ್ ಇಟ್ ಇಸ್ ಗ್ಲೆನ್ಮಾರ್ಕ್, HDFC ಬ್ಯಾಂಕ್, ಮ್ಯಾರಿಕೋ ಆ್ಯಂಡ್ ಡಾಕ್ಟರ್ ರೆಡ್ಡಿ. 4 ಶೇರ್ಸ್ ಮೇಲೂ ಇನ್ವೆಸ್ಟ್ ಮಾಡಿದ್ದೀನಿ. ಸೊ 4 ಮೇಲೆ ಏನಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ಒಂದೇ ಶೇರ್ ಮೇಲೆ ನಾನು ಮಾಡ್ಬೋದಾಗಿತ್ತು. ಬಟ್ ಆದರೆ 4 ಮೇಲೆ ಏನಕ್ಕೆ ಮಾಡಿದ್ದೀವಿ ಅಂದರೆ, ಸಪೋಸ್ ಯಾವುದನ್ನ ಒಂದು ಶೇರು ಲಾಸ್ ಆಯಿತು, ಫಾಲ್ ಆಯಿತು ಅಂದರೆ ಅನದರ್ 3 ಶೇರ್ಸ್ ಆರ್ ದೇರ್, ಇನ್ನು 3 ಶೇರ್ಸ್ ಇದೆ. ಅದನ್ನು ನಾನು ಪ್ರಾಫಿಟ್ ಇದ್ದರೆ ನಾನು ಅದನ್ನ ಸೇಲ್ ಮಾಡಿ ಬರೋ ಅಮೌಂಟ್ನ ನಾನು ಬೇರೆದಕ್ಕೆ ನಾನು ಇನ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಸ್ಟಕ್ ಆಗಲ್ಲ, ಅದು ರೊಟೇಷನ್ ಆಗ್ತಾ ಇರುತ್ತೆ. ಅದೇ ನಾನು ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಎಲ್ಲ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಮೋರ್ ದೆನ್ 10 lakhs or 12 lakhs ಏನು ಇನ್ವೆಸ್ಟ್ ಮಾಡಿದ್ದೀನಿ, ಆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಒಂದ್ರ ಮೇಲೆ ಹಾಕಿ ಅಕಸ್ಮಾತ್ ಅದೇನ ಫಾಲ್ ಆದರೆ ಸೊ ಇಟ್ ವಿಲ್ ಬಿ ಸ್ಟಾಪ್. ನಮಗೆ ಏನು ಸರ್ಕ್ಯುಲೇಟ್ ಆಗಲ್ಲ, ಮನಿ ಎಲ್ಲ ಸ್ಟಕ್ ಆಗುತ್ತೆ. ಸೊ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಷ್ಟೊಂದು ಜನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಗೊತ್ತಿಲ್ಲ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಮಾಡಬೇಕಂತ. ಅವ್ರ ಹತ್ರ ಎಷ್ಟಿದ್ರೆ 1 ಲಕ್ಷ ಇದ್ರೆ 1 ಲಕ್ಷ ಒಂದೇ ಶೇರ್ಗೆ ಹಾಕ್ತಾರೆ, 10 ಲಕ್ಷ ಇದ್ರೆ 10 ಲಕ್ಷ ಒಂದೇ ಶೇರ್ಗೆ ಹಾಕ್ತಾರೆ. ಆ ಶೇರ್ ಏನಾನ ಫಾಲ್ ಆದರೆ ಅವರು ಸ್ಟಕ್ ಆಗಿ ಹೋಗ್ತಾರೆ, ತುಂಬ ಪ್ಯಾನಿಕ್ ಆಗ್ತಾರೆ. ಆವಾಗ ಅವರ ಡಿಸಿಷನ್ಸ್ ಎಲ್ಲ ದೇ ವಿಲ್ ನಾಟ್ ಲುಕ್ ಇನ್ ಟು ಗ್ರಾಫ್ನು ನೋಡಲ್ಲ, ಮಾರ್ಕೆಟ್ ನೋಡಲ್ಲ, ವಾಲ್ಯೂಮ್ ನೋಡಲ್ಲ, ಏನೂ ಇಲ್ಲ. ಆಲ್ ದ ಡಿಸಿಷನ್ ವಿಲ್ ಬಿ ಗಿವನ್ ಫಾರ್ ದೇರ್ ಎಮೋಷನ್ಸ್. ಅವ್ರ ಎಮೋಷನ್ಸ್ಗೆ ಅವ್ರು ಸರೆಂಡರ್ ಆಗಿ ಹೋಗ್ತಾರೆ. ಆ ಥರ ಎಲ್ಲ ಆಗಬಾರ್ದು ಅಂದರೆ ಯು ನೀಡ್ ಟು ಲರ್ನ್ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್. ಸೊ ಇನ್ ಡೀಟೇಲ್ ಆಗಿ, ಸೊ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್, ನಿಮ್ಮ ಹತ್ರ ಇರೋ ಟೋಟಲ್ ಫಂಡ್ನ ಯಾವ ಥರ ಡೈವರ್ಸಿಫಿಕೇಶನ್ ಮಾಡ್ಬೋದು ಅಂತ ಅಪ್ಕಮಿಂಗ್ ಡೇಸಲ್ಲಿ ನಾವು ತಿಳಿಸ್ತೀವಿ. ಸೊ ಗ್ಲೆನ್ಮಾರ್ಕ್ ಆ್ಯಂಡ್ HDFC, ಮ್ಯಾರಿಕೋ, ಡಾಕ್ಟರ್ ರೆಡ್ಡಿ 4 ಶೇರ್ಸ್ ತಗೊಂಡಿದ್ದೀವಿ. ಸೊ ಇದರಲ್ಲಿ ಸೆಲ್ ಪ್ರೈಸ್ ಮಾತ್ರ ಇದೆ, ಸೊ ಬೈ ಪ್ರೈಸ್ ಇಲ್ಲ. ಅದಕ್ಕೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿ ಫಿಗರ್ಸ್ ಬರೆದಿದ್ದೀನಿ, ನಂಬರ್ಸ್ ಬರೆದಿದ್ದೀನಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಸೊ ನಾವು ಬೈ ಮಾಡಿದ್ದು ಗ್ಲೆನ್ಮಾರ್ಕ್ನ 874 rupeesಗೆ ಬೈ ಮಾಡಿದ್ದು, ಅದನ್ನು ಸೆಲ್ ಮಾಡ್ತೀರಿ 885 rupeesಗೆ. ಸೊ ಅವರ್ ಪ್ರಾಫಿಟ್ ಈಸ್ 9,800. ಓಕೆ, ಅನದರ್ ಒನ್ ನೆಕ್ಸ್ಟ್ ಶೇರ್ HDFC ಬ್ಯಾಂಕ್, ಇದನ್ನು 1,667 rupeesಗೆ ಪರ್ಚೇಸ್ ಮಾಡ್ತೀರಿ, ಆಮೇಲೆ ಇದನ್ನು ಸೆಲ್ ಮಾಡ್ತೀರಿ. ನಮ್ಮ ಪ್ರಾಫಿಟ್ ಬಂದು 2,435. ಒನ್ ಮೋರ್ ಶೇರ್ ಇಟ್ ಈಸ್ ಮ್ಯಾರಿಕೋ, ಇದನ್ನು 523 rupeesಗೆ ಪರ್ಚೇಸ್ ಮಾಡ್ತೀರಿ, ಆಮೇಲೆ ಇದನ್ನ ಸೆಲ್ ಮಾಡ್ತೀರಿ 528 rupeesಗೆ ನಾವು ಸೆಲ್ ಮಾಡ್ತೀರಿ. ಪ್ರಾಫಿಟ್ ಇಟ್ ಈಸ್ 5,000. ಒನ್ ಮೋರ್ ಶೇರ್ ಇಟ್ ಈಸ್ ಡಾಕ್ಟರ್ ರೆಡ್ಡಿ, 5,755ಗೆ ನಾವು ಪರ್ಚೇಸ್ ಮಾಡ್ತೀರಿ, ಆಮೇಲೆ ಇದನ್ನ 5,784ಗೆ ಸೆಲ್ ಮಾಡ್ತೀರಿ. ಅವರ ಪ್ರಾಫಿಟ್ ಇಟ್ ಈಸ್ 2,900. ಸೊ ಓವರ್ ಆಲ್ ನನ್ನ ಪ್ರಾಫಿಟ್ ಬಂದು ಎಸ್ಟರ್ಡೇ, ಇದೆಲ್ಲ ಪರ್ಚೇಸ್ ಮಾಡಿರೋದು ಎಸ್ಟರ್ಡೇ ಆಫ್ಟರ್ನೂನ್ ಆ್ಯಂಡ್ ಇವತ್ತು ಆಫ್ಟರ್ನೂನ್ ಸೆಲ್ ಮಾಡಿದ್ದೀನಿ. ಓವರ್ ಆಲ್ ನನ್ನ ಪ್ರಾಫಿಟ್ ಬಂದು 20,000 rupees. ಸೊ 20,000 rupees ಆಗಿದೆ ನಂದು ಓವರ್ ಆಲ್ ಪ್ರಾಫಿಟ್. ಸೊ ಯು ಕ್ಯಾನ್ ಸಿ ಹಿಯರ್ ಮೈ ಓವರ್ ಆಲ್ ಪ್ರಾಫಿಟ್. ಸೊ ಎಲ್ಲ ನಾನು ಇದರಲ್ಲಿ ವಿಡಿಯೋಲ್ಲಿ ತೋರಿಸಿರ್ತೀನಿ, ಪರ್ಚೇಸ್ ಯಾವಾಗ, ಸೇಲ್ ಯಾವಾಗ ಅಂತ. ಸೊ ದಿಸ್ ಇಸ್ ಮೈ ಓವರ್ ಆಲ್ ಪ್ರಾಫಿಟ್. ಸೊ ಇವತ್ತಿನ ಮೇನ್ ಇಂಟೆನ್ಷನ್, ಸೊ ನಾವು ಪ್ರಾಫಿಟ್ ಯೂಶಲಿ ಮಾಡ್ತಾನೆ ಇದ್ದೀರಿ. ಸೊ ಪರ್ಚೇಸ್ ಮಾಡಿ, ಸೆಲ್ ಮಾಡಿ, ಪ್ರಾಫಿಟ್ ಮಾಡಿ, ಆ್ಯಂಡ್ ಯಾವಾಗ ನಾನು ವಿಡಿಯೋ ಮಾಡ್ತೀನೋ ಪ್ರತಿಯೊಂದು ಸಲನೂ ಐ ಹ್ಯಾವ್ ಗಿವನ್ ಫ್ಯೂ ಇನ್ಫಾರ್ಮೇಷನ್. ಸೊ ಇವತ್ತು ಪ್ರಾಫಿಟ್ ಮಾಡಿದ್ದೀರಿ, ವಾಟ್ ಇಸ್ ದ ಬೇಸ್, RSI ನೋಡಿದ್ವಾ, ಇಲ್ಲ ಚಾರ್ಟ್ ನೋಡಿದ್ವಾ, ಕ್ಯಾಂಡಲ್ ನೋಡಿದ್ವಾ, ಏನು ಅಂತ ನಾನು ಚಿಕ್ಕ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ. ಸೊ ಇವತ್ತಿನ ಇನ್ಫಾರ್ಮೇಷನ್ ಬಂದು ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್. ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಟಾಪಿಕ್. ಸೊ ಈ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ನಿಮ್ಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂದರೆ, ಯು ವಿಲ್ ನೆವರ್ ಬಿಕಮ್ ಝೀರೋ ಇನ್ ಸ್ಟಾಕ್ ಮಾರ್ಕೆಟ್. ಅಷ್ಟೊಂದು ಪವರ್ ಇದೆ ಈ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ಗೆ. ಸೊ ಇದೇನು, ಯಾವ ಥರ, ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಇನ್ ದ ಫರ್ದರ್ ವಿಡಿಯೋಸ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.